అయ్యో చక్కెర కొంచెం తక్కువైపోయింది. మా తీసుకో. ఆ అబ్బాయి రెంట్ ఇచ్చినాడు చూడు. ఇచ్చినాడా? అదే 2 రోజులు లేట్ అయింది, ఈ రోజు అడగదాం అనుకున్నాను. ఇచ్చేసినాడా? సరేలే. గవర్నమెంట్ జాబ్ పిల్లకాయ తెలుసా ఆయన? అవునా? ఏం పని చేస్తాడు? ఏమో, నాకు తెలియదమ్మా. ఏందో గవర్నమెంట్ జాబ్ అన్నాడు అంతే. సరేలే. చిన్న పిన్ని వస్తున్నారు చూడు. ಏನಮ್ಮ ಸೀತಾ, ಫ್ರೆಂಡ್ ಮನೆಗೆ ಹೋಗಿಲ್ಲೇನು? ಇಲ್ಲರಿ ಚಿಕ್ಕಪ್ಪ, ಅವಳ ಊರಿಗೆ ಹೋಗಾಳ. ಅದಕ್ಕೆ ಮನೇಲೇ ಇದ್ದಿ ಇವತ್ತು. ರಮೇಶ್ ಎಲ್ಲಿ? ಇನ್ನೆಲ್ಲಿರ್ತಾನ್ರಿ, ಇದ್ದಾರಲ್ಲ ಅವ್ರ ಫ್ರೆಂಡ್ಸು ಬಾಬು ಮತ್ತೆ ಬುಜ್ಜಿ, ಅವರಿಬ್ಬರ ಜೊತೆಗೆಲ್ಲ ಹೋಗಿರ್ತಾನೆ. ಅದಿರ್ಲಿ ಬಿಡ್ರಿ, ಇದು ಹೆಣ್ಣು ನೋಡೋ ವಿಚಾರ ಏನಾಯ್ತ್ರಿ? ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿನಿ, ನಾಳೆ ನೋಡೋಣ. ಪಕ್ಕದ ಊರಿಗೂ ಹೋಗ್ತಿದ್ದೀನಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೂ ಹೇಳ್ತೀನಿ. ಸೀತಾಗ ನೋಡ್ಬಿಡೋಣನಮ್ಮ. ಅವಳೀಗ ಅವಳಿನ್ನೂ ಓದ್ತಿದ್ದಾಳೆ ಬಿಡ್ರಿ, ಫಸ್ಟ್ ರಮೇಶನ್ನು ಮುಗಿಸ್ಬಿಡೋಣ, ಆಮೇಲೆ ಇವಳಿಗೆ ನೋಡಿದ್ರಾಯ್ತು. ಹೆಣ್ಮಕ್ಳಿಗೆ ಯಾಕಮ್ಮ ಓದು, ಮದುವೆ ಮಾಡಿದ್ರೆ ಆಯ್ತು. ನೋಡೋಣ ಬಿಡ್ರಿ, ಹೆಂಗು ಪರೀಕ್ಷೆ ಬರೆದಿದ್ದಾಳಲ್ಲ, ನೋಡೋಣ. ಹೆಣ್ಮಕ್ಳಿಗೆ ಇಷ್ಟೊಂದು ಓದಂತೆ, ನಾನು ಓದಬಾರ್ದು, ಅದೇ ಇವ್ರ ತಲೆಯಲ್ಲಿರೋದು. ಹೆಣ್ಮಕ್ಳು ಓದ್ಬಾರ್ದು ಅನ್ನೋರು ಇವ್ರ ಮಗಳನ್ನ ಓದಿಸ್ತಿದಾರ. ಬಿಡಿಸ್ಬೋದಲ್ಲ ಅವಳನ್ನ, ಬಿಡಿಸಿ ಮದ್ವೆ ಮಾಡ್ಬೋದಲ್ಲ ಅವಳಿಗೂ. ಏನ್ರಿ ಇಷ್ಟು ಸಿಟ್ಟಾಗಿರಿ? ಹೆಣ್ಮಕ್ಳು ಸಿಟ್ಟಾಗ್ಬಾರ್ದ್ರಿ, ಚೆನ್ನಾಗ್ ಕಾಣಿಸಲ್ಲ. ಏಯ್, ಸುಮ್ನೆ ಓದ್ಬಿಡು. ಹೆಣ್ಮಕ್ಳಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಿರಲ್ಲ, ನಮ್ಗೇನ್ ಫೀಲಿಂಗ್ಸ್ ಇರಲ್ಲನ? ಏನ್ ಗೊಂಬೆಗಳ? ಅಷ್ಟು ಕೇವಲ ಅಲ್ಲ ನಿಮ್ಗೆ ಹೆಣ್ಮಕ್ಳಂದ್ರೆ. ಅಯ್ಯೋ, ನನ್ ಕೇವಲ ಅಂತ ಹೇಳಿಲ್ಲ ರೀ. ನಾನು ಯಾಕ್ರಿ ಹೆಣ್ಮಕ್ಳನ್ನ ಕೇವಲವಾಗಿ ನೋಡ್ಲಿ? ನನಗೂ ಅಮ್ಮ ಇದ್ದಾಳ, ತಂಗಿ ಇದ್ದಾಳ, ಅತ್ತಿಗೆಂದ್ರು ಇದ್ದಾರೆ. ನಾನು ಯಾಕ್ರಿ ಹೆಣ್ಮಕ್ಳನ್ನ ಕೇವಲವಾಗಿ ನೋಡ್ಬೇಕು? ನನ್ನ ಮಾತಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡ್ರಿ, ಬರ್ತೀನಿ.